ಇರೋದ್ರಿಂದ ಇವತ್ತು ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ, ನಾಳೆ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ಸ್ಟಾರ್ಟ್ ಮಾಡಿದ್ದೀನಿ. ಸಖತ್ತು ಫ್ರಿಜ್ಜಿ ಆಗಿಬಿಟ್ಟಿದೆ ನನ್ನ ಹೇರ್. ಸ್ವಲ್ಪ ಲಾಂಗ್ ಇದೆ. ನಾನು ಆಲ್ಮೋಸ್ಟ್ 5.56ವರೆಗೂ ಇದ್ದೀನಿ. ಇಷ್ಟುದ ಲಾಂಗ್ ಆಗಿದೆ ಹೇರು. ಈ ಒಂದು ಹೋಮ್ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬಾ ಚೆನ್ನಾಗಾಗುತ್ತೆ. ಫ್ರಿಜ್ಜಿ ಹೇರು ಹೋಗಿ ಮತ್ತು ಒಂದು ಕೂಡ ಸ್ಪ್ಲಿಟ್ ಹೇರ್ ಇಲ್ಲ ನಂದು ನೋಡಿ. ಬಟ್ ಏನಂದರೆ ಸ್ವಲ್ಪ ಆಯಿಲಿನೆಸ್ ಆಗಿಬಿಡುತ್ತೆ. ಆಯಿಲಿ ಆದಾಗ ಇಚ್ಚಿಂಗ್ ಥರ ಆಗಿಬಿಟ್ಟು ಅದೇನಾಗುತ್ತೆ, ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. 2 ಪ್ರೆಗ್ನೆನ್ಸಿಲಿ ಸ್ವಲ್ಪ ಹಾರ್ಮೋನ್ ಬ್ಯಾಲೆನ್ಸ್ ಚೇಂಜ್ ಆಗಿರೋದ್ರಿಂದ ಈ ಥರ ಆಗಿರುತ್ತೆ. ಏನು ಮಾಡೋಕ್ಕಾಗಲ್ಲ. ನಾರ್ಮಲ್ ಇದ್ದಾಗೂ ಕೂಡ ಆಗುತ್ತೆ. ನಾನು ಎವ್ರಿ ವೀಕ್ ಇದನ್ನು ಮಾಡ್ತೀನಿ. ಅದು ಮಾಡೋದ್ರಿಂದ ತುಂಬಾ ಬೇಗ ಗ್ರೋ ಆಗುತ್ತೆ. ನಾನು 100% ಹೇಳ್ತೀನಿ, ಇದನ್ನು ಮಾಡಿ ಒಂದೇ ತಿಂಗಳಲ್ಲೇ ನಿಮ್ಮ ಹೇರ್ ಗ್ರೋ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಗೊತ್ತಾಗುತ್ತೆ ನಿಮಗೆ. ಚಾಲೆಂಜ್ ಮಾಡ್ತೀನಿ ಬೇಕಾದರೆ ಇದನ್ನು, ಯಾಕೆಂದರೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು 2 ಟೈಪ್ಸ್ ಆಫ್ ಹೇರ್ ಕೇರ್ ಮಾಡ್ಕೋತೀನಿ. ಫಸ್ಟು ಆಯಿಲ್ದು ಒಂದು ಮಾಡ್ಕೋತೀನಿ, ಒಂದು ಪ್ಯಾಕ್ ಒಂದು ಹಾಕೋತೀನಿ. ನಂದು ವೈಟ್ ಹೇರ್ ಇರೋದ್ರಿಂದ ಪ್ಯಾಕ್ ಒಂದು ಹಾಕೋತೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಹೆಂಗೂ ಮಾಡ್ತಾ ಇದ್ನಲ್ವ, ನಿಮಗೂ ಯೂಸ್ ಆಗ್ಬೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ವಿಡಿಯೋಸ್ ಲೇಟ್ ಮಾಡೋದು ಬೇಡ. ಏನೇನು ಇಂಗ್ರೀಡಿಯೆಂಟ್ ಹಾಕ್ಕೊಂಡು ನಾನು ಹೇರ್ ಕೇರ್ ಮಾಡ್ತೀನಿ ನೋಡಿ. ಇಲ್ಲಿ ನಾನು ಆಯಿಲಿಗೆ ಏನೇನು ಹಾಕಬೇಕು ಅಂತ ಇಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಂದು ದಾಸವಾಳ ಹೂವು ತೊಗೊಂಡಿದ್ದೀನಿ. ವೈಟ್ ಕಲರ್ ಇದೆ, ನೀವು ಯಾವ ಕಲರ್ ಅದು ತೊಗೊಳ್ಳಿ, ಪರವಾಗಿಲ್ಲ. ನಾನು ವೈಟ್ ಬಿಟ್ಟಿತ್ತು, ಮನೆಯಲ್ಲೇ ಸಿಗೋವಂಥದ್ದನ್ನೇ ಯೂಸ್ ಮಾಡ್ಕೋತೀನಿ. ನಾನು ಆಚೆಯಿಂದ ತರೋವಂಥದ್ದು ಏನು ತೊಗೊಳ್ಳಲ್ಲ ನಾನು. ಇದು ವೈಟ್ ಕಲರು. ನಾನು 2 ಟೈಮ್ಸಿಗೆ ಮಾತ್ರ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಇಷ್ಟೇ ಕ್ವಾಂಟಿಟಿ ತೊಗೊಂಡಿದ್ದೀನಿ ಇವೆಲ್ಲ. ನೆಕ್ಸ್ಟು ಬಂದುಬಿಟ್ಟು ತುಳಸಿ ತೊಗೊಂಡಿದ್ದೀನಿ. ಇದಂತೂ ತುಂಬಾ ಒಳ್ಳೆಯದು ತಲೆಗೆ. ನಿಮಗೆ ಏನೇ ತಲೆ ಒಟ್ಟಿನ ಸಮಸ್ಯೆ ಇದ್ರೂ ಇದರಿಂದ ಬೇಗನೆ ಹೋಗ್ಬಿಡುತ್ತೆ. ಇದು ಆಲ್ಮೋಸ್ಟ್ ಎಲ್ಲ ಶಾಂಪೂಲು ಬಳಸ್ತಾರೆ ಅಂತ ಹೇಳ್ತಾರೆ, ಬಟ್ ನಾವು ನ್ಯಾಚುರಲಾಗಿ ಹಚ್ಕೊಳ್ಳೋಕ್ಕೂ ಅದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಆಲ್ಮೋಸ್ಟ್ ಎಲ್ಲರಿಗೂ ಹಳ್ಳಿಲಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇದು ತುಂಬೆ ಗಿಡದ ಎಲೆ. ಇದು ತುಂಬೆ ಗಿಡ ತುಂಬಾ ಒಳ್ಳೆಯದು ಆ್ಯಕ್ಚುಲಿ ಆರೋಗ್ಯಕ್ಕೆ. ಇದ್ರದ್ದು ಎಲೆ ತೊಗೊಂಡಿದ್ದೀನಿ. ಇದೇ ಮೇಯ್ನ್ ಇಂಗ್ರೀಡಿಯೆಂಟು. ತಲೆಯಲ್ಲಿ ಯಾವುದೇ ನಿಮಗೆ ತಲೆ ಒಟ್ಟು ಸಮಸ್ಯೆ ಅಥವಾ ತಲೆಯಲ್ಲಿ ಇಚ್ಚಿನೆಸ್ಸು ಅಥವಾ ರೆಡ್ನೆಸ್ಸು ಏನೇ ಇರಲಿ, ಆಯಿಲಿ ಆಗುತ್ತಲ್ವ, ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಅದಾದಮೇಲೆ ನಾನು ದಾಸವಾಳದ ಎಲೆನೂ ತೊಗೊಂಡಿದ್ದೀನಿ, ಹೂವು ತೊಗೊಂಡಿದ್ದೀನಿ. ಹೂವಲ್ಲಿ ಬೇರೆ ಬೆನಿಫಿಟ್ ಇರುತ್ತೆ ಮತ್ತು ಎಲೆಯಲ್ಲಿ ಬೇರೆ ಬೆನಿಫಿಟ್ ಇರುತ್ತೆ. ಆ್ಯಕ್ಚುಲಿ ಇದು ಏರ್ ಗ್ರೋಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದಾದಮೇಲೆ ಬಂದುಬಿಟ್ಟು ಎಲ್ಲರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಅಲ್ಲಿ ಪೂಜೆಯಲ್ಲಿ ಎಲ್ಲರೂ ಯೂಸ್ ಮಾಡಿರ್ತೀವಿ. ಇದು ಗರಿಕೆ ಹುಲ್ಲು. ಇದನ್ನ ಯಾಕೆ ಹಾಕ್ತಾ ಇದ್ದೀನಿ ಅಂತ ಅಂದರೆ, ಇದೇ ನಮಗೆ ಕೂದಲನ್ನ ಗ್ರೋ ಮಾಡೋಕ್ಕೆ ಈಸಿಯಾಗಿ ಯೂಸ್ ಆಗುತ್ತೆ. ಉದ್ದ ಲಾಂಗ್ ಬರಬೇಕು, ನಮ್ಮ ಕೂದಲು ಬೇಗನೆ ಗ್ರೋ ಆಗಬೇಕು ಅಂತ ಅಂದರೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ನಮಗೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಈ ಹುಲ್ಲನ್ನ ಎಲ್ಲಾದರೂ ಸ್ವಲ್ಪ ನೆಡಿ ಯಾವ ಥರ ಬೆಳ್ಕೊಂಡು ಎಷ್ಟು ಉದ್ದವಾಗಿ ಬೆಳೆದು ಹೋಗುತ್ತಲ್ವ, ಅದೇ ಥರ ನಮ್ಮ ಹೇರ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಇದು ಆಲೋವೆರಾ ತೊಗೊಂಡಿದ್ದೀನಿ. ಇದು ಒಂದು ನನಗೆ 2 ಟೈಮ್ಸಿಗೆ ಅಷ್ಟೇ ಅಂದಿದ್ದಕ್ಕೆ ಸ್ವಲ್ಪನೇ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ. ಇದು ಮಾತ್ರ ಸಿಲ್ಕಿ ಕೂದಲು ಬೇಕು ಅನ್ನೋರಿಗೆ ಇದು ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಬೇಕು. ಮತ್ತು ಏರ್ ಗ್ರೋಗೂ ತುಂಬಾ ಇದು ಹೆಲ್ಪ್ ಮಾಡುತ್ತೆ. ಇದಾದಮೇಲೆ ನಾನು ತುಂಬೆ ಹೂವು ತೊಗೊಂಡಿದ್ದೀನಿ. ಹೂವು ಏನಕ್ಕೆ ತೊಗೊಂಡಿದ್ದೀನಿ ಅಂತ ಅಂದರೆ, ಇದರಲ್ಲೊಂದು ಬೇಕಾದರೆ ನೀವು ತಿಂದು ನೋಡಿ, ಒಂದು ಸ್ವೀಟ್ ಅಂಶ ಇರುತ್ತೆ. ಅದರಿಂದ ಏನಾಗುತ್ತೆ ಅಂತ ಅಂದರೆ ತುಂಬಾ ಒಳ್ಳೆಯದು. ಅದು ಏನೇ ಆರೋಗ್ಯ ಸಮಸ್ಯೆಗಳಿದ್ರೂ ಬೇಗನೆ ಕಮ್ಮಿ ಮಾಡುತ್ತೆ. ಆ್ಯಕ್ಚುಲಿ ನಾವು ಇದನ್ನು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ನಾನು ಇದರಲ್ಲಿ ಆ್ಯಡ್ ಮಾಡ್ಕೋತೀನಿ ತುಂಬೆ ಎಲೆ ಮತ್ತು ತುಂಬೆ ಹೂವು 2 ಯೂಸ್ ಮಾಡ್ಕೋತೀನಿ. ಇದನ್ನು ಯೂಸ್ ಮಾಡಿ ನೋಡಿ, ನಿಮ್ಮ ತಲೆಯಲ್ಲಿ ಎಷ್ಟೇ ದಿನದ ಪ್ರಾಬ್ಲಮ್ ಇರಲಿ ಬೇಗನೆ ವಾಸಿಯಾಗುತ್ತೆ. ಅದಾದಮೇಲೆ ಕೂದಲು ಗ್ರೋಗೆ ನಮಗೆ ಇದಂತೂ ಮಸ್ಟ್ ಆ್ಯಂಡ್ ಶುಡ್ಡು. ಆನಿಯನ್ ಹಾಕೋತಾ ಇದ್ದೀನಿ. ನಾನು 1/2 ಆನಿಯನ್ ತೊಗೊಂಡಿದ್ದೀನಿ ಚಿಕ್ಕದ್ರಲ್ಲಿ, ನನಗೆ ಇಷ್ಟೇ ಸಾಕು. ಇದಾದಮೇಲೆ ಬಂದುಬಿಟ್ಟು ನಾನು ಮೇಯ್ನ್ಲಿ ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯನೂ ಅಷ್ಟೇ, ಇದರಲ್ಲೂ ತುಂಬಾ ಬೆನಿಫಿಟ್ ಇದೆ. ಇದು ಹೆಲ್ತಿಗೂ ಅಷ್ಟೇ, ಕೂದಲಿಗೂ ಅಷ್ಟೇ ಸಾಫ್ಟಾಗಿ ಮಾಡುತ್ತೆ. ಮತ್ತು ಕೂದಲು ಬೆಳೆಯೋಕ್ಕೆ ಮೆಡಿಸಿನ್ ಅಂದರೆ ಇದು. ನೀವು ಬೇಕಾದರೆ ಮೆಂತ್ಯನ ನೆನೆಸಿಟ್ಕೊಂಡು ಡೈಲಿ ಕುಡಿಯೋದ್ರಿಂದ ಅದರಿಂದನೂ ಹೇರು ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ.
ಆದಮೇಲೆ ನಾನು ಇಲ್ಲಿ ಕರಿಬೇವು ತೊಗೊಂಡಿದ್ದೀನಿ. ಇದು ಅಷ್ಟೇ ನಮ್ಮ ಕೂದಲು ಡಾರ್ಕ್ ಆಗಿ ಬ್ಲ್ಯಾಕ್ ಆಗಿರಬೇಕು ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಹೆಲ್ತಿಗೂ ಬೆನಿಫಿಟ್ ಇದೆ ಮತ್ತು ಕೂದಲು ಕೂಡ ಬೆಳೆಯೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದಿಷ್ಟೇ ಇಂಗ್ರೀಡಿಯೆಂಟ್. ನಾನು ಹತ್ರ ಏನು ಸಿಗುತ್ತೋ ಅದನ್ನು ಮಾತ್ರನೇ ಯೂಸ್ ಮಾಡೋದು. ಇಷ್ಟೇ ನಾನು ಹಾಕೋದು, ಇನ್ನೇನು ಹಾಕಲ್ಲ. ಇದೆಲ್ಲ ನಮ್ಮ ಗಾರ್ಡನಲ್ಲೇ ಇರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಕೂದಲನ್ನ ತುಂಬ ಚೆನ್ನಾಗಿ ಗ್ರೋ ಮಾಡ್ಬೋದು. ಇದ್ರ ಆಯಿಲ್ನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಆಮೇಲೆ ಕೆಲವೊಬ್ಬರು ಆಲುವೆ ಇರೋದು ಇದನ್ನ ಮೇಲ್ಗಡೆ ತೆಗೆದುಬಿಟ್ಟು ಹಾಕ್ತಾರೆ. ಅದು ತೆಗಿಯೋಕ್ಕೆ ಹೋಗಬೇಡಿ. ಈ ಸಿಪ್ಪೆ ಇರುತ್ತಲ್ವ, ಇದರಲ್ಲಿ ತುಂಬ ಟೇರಿರುತ್ತೆ ಮತ್ತು ತುಂಬ ಉದುರ್ತಾ ಇರುತ್ತಲ್ವ, ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆಂಟಿ ಹೇರ್ ಫಾಲಿಂಗ್ ಅಂತಲೇ ಹೇಳ್ಬೋದು ಇವಿಷ್ಟು. ಇದ್ರದ್ದು ನಾನು ಇವಾಗ ಆಯಿಲ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಬಂದುಬಿಟ್ಟು ನಾನು 1/2 ಬೌಲಷ್ಟು ಕೊಕೊನೆಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಏನೂ ಹಾಕ್ತಾಯಿಲ್ಲ. ಜಸ್ಟ್ ನನಗೆ 2 ಟೈಮ್ಸಿಗೆ ಬೇಕಾಗಿರೋದು. ನಾನು ಲಾಂಗ್ಗೆ ಇರಿಸಿರೋದ್ರಿಂದ ಇಷ್ಟು ಬೇಕೇ ಬೇಕು 2 ಟೈಮ್ಸ್ಗೆ. ಅದಕ್ಕೆ ಇಷ್ಟು ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ 1/2 kg 200 ml 500 ml 1000 ml ತನಕನೂ ನೀವು ಮಾಡಿಟ್ಕೋಬೋದು. ನಾನು ಜಸ್ಟ್ ಇವಾಗ ತೋರಿಸ್ತಾ ಇದ್ದೀನಲ್ಲ ನೋಡಿ, ಇದು ಬಿಸಿ ಆಗ್ತಾ ಇರಲಿ. ನಾನು ಇವಾಗ ಇದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ ಯಾವ ಥರ ರೆಡಿ ಮಾಡೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ಕುಟ್ಟಣಿಕೆ ಇರುತ್ತಲ್ಲ, ಎಲ್ಲರ ಮನೇಲೂ ಈ ಥರ ಕುಟ್ಟೋದು. ಅದರಲ್ಲಿ ಹಾಕಿ ಕುಟ್ತಾ ಇದ್ದೀನಿ ಇವಾಗ. ಇದಕ್ಕೆ ನೋಡಿ, ನಾನು ಏನಂದರೆ ಮಿಕ್ಸಿಗೆ ಹಾಕಿ ಮಾಡೋದ್ರಿಂದ ಅಷ್ಟು ನ್ಯಾಚುರಲ್ ಆಗಿರಲ್ಲ. ಜಸ್ಟು ಇದರಲ್ಲಿ ಮಾಡ್ಕೋಬೇಕು. ಇಲ್ಲ ಕಲ್ಲಿದ್ದರೆ ನೀವು ಅದರಲ್ಲೂ ಮಾಡ್ಕೋಬೋದು. ನಾನು ಇವಾಗ ಇಲ್ಲಿ ಕಲ್ಲಿಲ್ಲ, ಆಚೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲೇ ಮಾಡ್ಕೋತಾ ಇದ್ದೀನಿ. ನಾನು ಇದನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲದನ್ನೂ ಈ ಥರ ಹಾಕ್ಕೊಳ್ಳಿ. ಜಾಸ್ತಿ ಏನು ಕುಟ್ಟೋದು ಬೇಡ, ಜಸ್ಟು ತರಿಯಾಗಿ ಕುಟ್ಕೋಬೇಕು. ಅದು ಯಾಕೆಂದರೆ ಇದರಲ್ಲಿರೋ ಇಂಗ್ರೀಡಿಯೆಂಟ್ ಎಲ್ಲ ಬಿಡಬೇಕಲ್ವ, ಅದಕ್ಕೇ. ಈಗ ಇದನ್ನು ಫಸ್ಟ್ ಕುಟ್ಬಿಡ್ತೀನಿ. ಬಂದುಬಿಟ್ಟು ನಾನು 1-2-3 ರೋಸ್ ಪೆಟಲ್ನೂ ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ರೋಸ್ ಆಯಿಲ್ ಹಾಕ್ಕೋತಾ ಇದ್ದೆ, ರೋಸ್ ವಾಟರ್ ಇಲ್ಲ, ಅದಕ್ಕೋಸ್ಕರ ರೋಸ್ ವಾಟರ್ ಹಾಕ್ಕೊಬೋದು ನೀವು ಬೇಕಾದರೆ. ನೋಡಿ, ಇವಾಗ ಇದು ರೆಡಿ ಆಗಿದೆ. ನಾನು ಇದನ್ನು ಮಾತ್ರ ಹಾಗೆ ಹಾಕ್ತೀನಿ. ನೋಡಿ, ಇವಾಗ ಕಾಣಿಸ್ತಾ ಇದೆಯಲ್ಲ, ಈ ಥರ ಜಸ್ಟ್ ತರಿಯಾಗಿದ್ದರೆ ಸಾಕು. ಇದನ್ನು ಜಸ್ಟು ಆಯಿಲಿಗೆ ಹಾಕಬೇಕಷ್ಟೇ. ತೋರಿಸ್ತೀನಿ ಬನ್ನಿ. ನೋಡಿ, ಎಣ್ಣೆ ಆಲ್ರೆಡಿ ಬಿಸಿ ಆಗಿದೆ. ಸ್ವಲ್ಪ ಜಾಸ್ತಿ ಬಿಸಿ ಇರುವಾಗಲೇ ಹಾಕಿ. ಬಟ್ ನೀವು ಜಾಸ್ತಿ ಬಿಸಿ ಅಂದರೆ ಸೀದೋಗೋ ಥರ ಫ್ರೈ ಮಾಡಬಾರ್ದು. ಇದನ್ನು ಜಸ್ಟು ಒಂದು ಇದಕ್ಕೆ ಇದನ್ನು ಹಾಕಿ ನೋಡಿದೆ, ಕಾದಿದೆ. ಇವಾಗ ಚೆನ್ನಾಗಿ ಬಿಸಿ ಆದಮೇಲೆ ಮೆಂತ್ಯ ಕಾಳು ಇರುತ್ತಲ್ವ, ಅದನ್ನು ಹಾಕ್ಬಿಟ್ಟು ಇವಾಗ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನಿಧಾನಕ್ಕೆ ಹಾಕೊಳ್ಳಿ. ಸಿಡಿಯುತ್ತೆ, ಸ್ವಲ್ಪ ದೂರನೇ ಹೋಗಿ. ಒಂದೇ ಸರಿ ಹಾಕಿರುವಾಗ ಅದು ಸ್ವಲ್ಪ ಬಿಸಿ ಇರುತ್ತಲ್ವ, ಸ್ವಲ್ಪ ಸಿಡಿಯುತ್ತೆ. ಸ್ವಲ್ಪ ದೂರದಿಂದನೇ ಹಾಕಿ. ತುಂಬ ಬಿಸಿ ಇದ್ದಾಗ ಆ ಥರ ಆಗುತ್ತೆ. ಇಲ್ಲ ಲೈಟಾಗಿ ಬಿಸಿ ಇದ್ದರೆ ಅಷ್ಟೊಂದು ಏನೂ ಆಗೋಲ್ಲ. ನೋಡಿ, ನಾನು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ನು ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಜಸ್ಟ್ ಇಷ್ಟು ತರಿಯಾಗಿದ್ದರೆ ಸಾಕು, ಎಲ್ಲ ಬಿಟ್ಕೊಳ್ಳುತ್ತೆ ಅದರಲ್ಲಿ. ಈ ಥರ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಈ ಥರ ಅದು ನಿಮಗೆ ಗೊತ್ತಾಗುತ್ತೆ. ಏನಂದರೆ ಸ್ಮೆಲ್ ಚೇಂಜ್ ಆಗುತ್ತೆ. ಹಸಿ ವಾಸನೆ ಬರ್ತಾ ಇದೆ ಅಲ್ವಾ, ಇವಾಗ ನಾವು ಎಣ್ಣೆಲಿ ಹಾಕಿರುವಾಗ ಅದು ಫುಲ್ ಚೇಂಜ್ ಆಗುತ್ತೆ. ಆಮೇಲೆ ಫುಲ್ಲು ಘಮ ಅಂತ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಲರ್ ಕೂಡ ಚೇಂಜ್ ಆಗುತ್ತೆ. ಅವಾಗ ಚೆನ್ನಾಗಿ ಈ ಥರ ಕುದಿ ಬರ್ತಾ ಇದೆ. ಇದಿನ್ನೂ ಬರಬೇಕು. ಫುಲ್ ಗೊತ್ತಾಗುತ್ತೆ ನಿಮಗೆ, ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಕುದಿಸ್ಬೇಕು. ಗ್ರೀನ್ ಕಲರ್ ಆಯಿಲ್ ಬರುತ್ತೆ ನೋಡಿ. ಇನ್ನೂ ಬಿಡ್ತಾ ಇದೆ ನೋಡಿ. ಇವಾಗ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಇವಾಗ ಆಯಿಲ್ನ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಫ್ರೈ ಆಗಬೇಕು ನೀಟಾಗಿ. ಆವಾಗ ಗ್ರೀನ್ ಆಯಿಲ್ ಬರುತ್ತೆ. ಈ ಥರ ಫಸ್ಟು ವೈಟ್ ಆಯಿಲ್ ಇತ್ತಲ್ವ, ಈ ಥರ ಗ್ರೀನ್ ಆಯಿಲ್ ಬರುತ್ತೆ. ಇದು ಸ್ವಲ್ಪ ಸೋಸಿದ ಮೇಲೆ ನೀಟಾಗಿ ಕಾಣಿಸುತ್ತೆ. ನಾನು ತಣ್ಣಗಾಗಲಿ, ಆಮೇಲೆ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಈ ಥರ ಒಂದು ಸ್ಟ್ರೈನರ್ ತೊಗೊಂಡು ಈ ಥರ ಸೋಸ್ಕೊಂಬಿಡಿ ಎಲ್ಲ. ಇದು ಬಂದಿರೋದನ್ನ ನೀವು ಬೇಕಾದರೆ ಗಿಡಗಳಿಗೂ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಆಯಿಲ್ ಇರುತ್ತೆ ಇನ್ನೂ ಸ್ವಲ್ಪ. ನಾನು ಇದನ್ನು
ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನೇ ತೊಗೊಂಡು ಹಚ್ಕೋತೀನಿ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಗ್ರೀನ್ ಕಲರು. ಈ ಥರ ಬರಬೇಕು, ಗ್ರೀನ್ ಕಲರ್ ಬಂದ್ರೇ ನಮಗೆ ಅದು ವರ್ಕ್ ಆಗೋದು. ನಾನು ಹೇಳಿರೋ ಇಂಗ್ರೀಡಿಯೆಂಟ್ ಎಲ್ಲ ನಿಮಗೆ ಮನೆಯಲ್ಲೇ ಸಿಗುತ್ತೆ. ಇದನ್ನು ಯಾವ ಥರ ಅಪ್ಲೈ ಮಾಡೋದು ಅಂತಲೂ ತೋರಿಸ್ತೀನಿ. ಇದನ್ನು ವೀಕ್ಲಿ ಟ್ವೈಸ್ ಮಾಡಬೇಕು ಅಷ್ಟೇ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಆದರೆ ಬೇಕಾದರೆ ಡೈಲಿನೂ ಯೂಸ್ ಮಾಡ್ಕೊಳ್ಳಿ. ನಾನು ವೀಕ್ಲಿ ಟ್ವೈಸ್ ಮಾತ್ರ ಮಾಡ್ತೀನಿ. ನಾನು ಆಯಿಲ್ ಯಾವಾಗಲೂ ಹಾಕ್ಕೊಂಡೇ ಇರಲ್ವಲ್ಲ, ಅದಕ್ಕೇ ಇದನ್ನು ಇವಾಗ ಅಪ್ಲೈ ಮಾಡ್ಕೋತೀನಿ. ಈ ಥರ ನೀವು ಬೇಕಾದರೆ ಏರ್ ಕಂಟೈನರ್ ಒಂದು ಗ್ಲಾಸಲ್ಲಿ ಕೂಡ ಹಾಕಿ ಇಟ್ಕೋಬೋದು. ಈ ಥರ ಗ್ಲಾಸಸ್ ಇರುತ್ತಲ್ವ, ಇದರಲ್ಲಿ ಇದನ್ನು ಹಾಕಿ ನೀವು ಬೇಕಾದರೆ ಈ ಥರ ಇಟ್ಕೋಬೋದು. ನೀವು ನೋಡಿ, ನಾನು ಸ್ವಲ್ಪನೇ ಮಾಡಿರೋದ್ರಿಂದ ಇಷ್ಟೇ ಇಟ್ಕೊತಾ ಇದ್ದೀನಿ ಟ್ವೈಸು. ಯಾಕೆಂದರೆ ಅವಾಗಿಂದ ಅವಾಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ, ನನಗೆ ಫ್ರೆಶ್ ಆಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಎಲ್ಲ ಇಂಗ್ರೀಡಿಯೆಂಟ್ ಇಲ್ಲೇ ಸಿಗುತ್ತೆ. ನಾನು ಪಾಟಲ್ಲಿ ಹಾಕಿ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲ ಅಂದರೆ ಈ ಥರ ಗ್ಲಾಸ್ ಬಾಟಲಲ್ಲಿ ನೀವು ಫ್ರಿಜ್ಜಲ್ಲಿ ಏನು ಇಡೋಕ್ಕೆ ಹೋಗ್ಬೇಡಿ, ನಾರ್ಮಲ್ ಟೆಂಪ್ರೇಚರಲ್ಲೇ ಇಡಿ. ಅದ್ರದ್ದು ಎಲ್ಲ ಇದೆಲ್ಲ ಬಿಟ್ಟು ಹೋಗ್ಬಿಡುತ್ತೆ. ವೀಕ್ಲಿ ಒನ್ಸ್ ಮಾಡಿಟ್ಕೊಳ್ಳಿ, ಈ ಥರ ತುಂಬ ಚೆನ್ನಾಗಿರುತ್ತೆ. ನಾನಿದು ಆಯಿಲ್ ತೊಗೊಂಡು ಇವಾಗ ಈ ಥರ ಸ್ವಲ್ಪನೇ ತೊಗೊಂಡು ರೂಟ್ಸ್ಗೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ಅಪ್ಲೈ ಮಾಡ್ಕೋಬೇಕು. ರೂಟ್ಸ್ಗೆ ಈ ಥರ ಚಿಕ್ಕದಾಗಿ ಮಸಾಜ್ ಮಾಡ್ಕೋಬೇಕು, ತುಂಬ ಪ್ರೆಸ್ ಮಾಡಿ ಮಾಡೋಕ್ಕೆ ಹೋಗಬೇಡಿ. ಅಂದರೆ ರೂಟ್ಸ್ಗೆಲ್ಲ ಬೇಕಲ್ವಾ, ರೂಟ್ಸ್ಗೆಲ್ಲ ಬೇಕಾಗುತ್ತೆ, ಅದಕ್ಕೆ ಈ ಥರ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಇದು ನಾನು ಹಾಕ್ಕೊಂಡು ವಾಶ್ ಮಾಡಿದ ಮೇಲೆ ತೋರಿಸ್ತೀನಿ. 3 hours ಆಫ್ಟರ್ ವಾಶು ಈ ಥರ ಕಾಣಿಸ್ತಾ ಇದೆ ನೋಡಿ. ಇನ್ನೂ ಫುಲ್ ಡ್ರೈ ಆಗಿಲ್ಲ. ನಾನು ವಾಶ್ ಮಾಡಿದ ತಕ್ಷಣವೇ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.